ಸ್ನೇಹಿತರೆ, ಜನವರಿ 29ನೇ ತಾರೀಕು ಬುಧವಾರ ಈ ಸಂವತ್ಸರದ ಮೊದಲನೇ ಅಮಾವಾಸ್ಯೆ. 2025ರ ಈ ಮೊದಲ ಅಮಾವಾಸ್ಯೆ 100 ವರ್ಷಕ್ಕೊಮ್ಮೆ ಬರುವಂಥ ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುವಂಥ ಅಮಾವಾಸ್ಯೆ ಅಂತಲೇ ಕರೆಯಲಾಗುತ್ತೆ. ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ, ಪುಷ್ಯ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಈ ಅಮಾವಾಸ್ಯೆಯೊಂದಿಗೆ ಪುಷ್ಯ ಮಾಸ ಅಂತ್ಯಗೊಳ್ಳುತ್ತೆ. ಅನಂತರವಾಗಿ ಮಾಘ ಮಾಸ ಪ್ರಾರಂಭವಾಗುತ್ತೆ. ಈ ಅಮಾವಾಸ್ಯೆ ದಿನ ಒಂದೇ ಒಂದು ನಿಂಬೆಕಾಯಿಯನ್ನು ಈ ಪ್ರದೇಶದಲ್ಲಿ ಇಟ್ಟರೆ ಸಾಕು, ನಿಮ್ಮ ಸಮಸ್ಯೆಗಳು, ದಾರಿದ್ರ್ಯಗಳು, ಬಡತನ ಎಲ್ಲವೂ ಕೂಡ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ. ಜೀವನದಲ್ಲಿ ಒಳ್ಳೆಯ ಏಳಿಗೆಯನ್ನು ನೋಡ್ತೀರ. ಹಣ, ಅದೃಷ್ಟ ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಿಂಬೆ ಹಣ್ಣಿಗೆ ಅತೀಂದ್ರಿಯ ಶಕ್ತಿ ಇದೆ. ನಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡುವಂತಹ ಶಕ್ತಿ ಈ ನಿಂಬೆ ಹಣ್ಣಿಗಿದೆ. ಅಷ್ಟೇ ಅಲ್ಲದೆ ನಮ್ಮ ಜೀವನವನ್ನು ಅದ್ಭುತವಾಗಿ ಆನಂದಮಯವಾಗಿ ಬದಲಾಯಿಸುವ ಶಕ್ತಿ ಕೂಡ ಇದೆ. ನಿಂಬೆಕಾಯಿಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸುವ, ದುಷ್ಟಶಕ್ತಿಯನ್ನು ಹೋಗಲಾಡಿಸುವ ಶಕ್ತಿ ಕೂಡ ಇದೆ. ನಿಂಬೆಕಾಯಿನಿಂದ ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದುಕೊಡುತ್ತೆ. ಸಾಕಷ್ಟು ಜೀವನದಲ್ಲಿ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ. ನನ್ನ ಜೀವನ ಸರಿ ಹೋಗ್ತಾ ಇಲ್ಲ, ವರ್ಷಗಳು ಕಳೀತಾ ಇದೆ, ನಮ್ಮ ಕಷ್ಟಗಳು ಮಾತ್ರ ತಪ್ತಾ ಇಲ್ಲ, ನಮ್ಮ ಮನೆ ನಮ್ಗೆ ಆಗಿ ಬರ್ತಾ ಇಲ್ಲ, ನಮ್ಮ ಮನೆಯಲ್ಲಿ ನಮಗೆ ನೆಮ್ಮದಿ ಇಲ್ಲ, ಈ ಮನೆಯನ್ನು ಬದಲಾವಣೆ ಮಾಡಿದ್ರಾದರೂ ಸರಿ ಹೋಗುತ್ತೇನೋ ನನ್ನ ಜೀವನ, ಏನು ನಾನು ಮಾಡಬೇಕು, ಹೇಗೆ ಬದುಕಬೇಕು ಅಂತ ಗೊತ್ತಾಗದೆ ಸಾಕಷ್ಟು ಜನ ಆಲೋಚನೆಗೀಡಾಗಿರ್ತಾರೆ. ಇಂತಹ ಕೆಟ್ಟ ಪರಿಸ್ಥಿತಿಗಳನ್ನು ಹೇಗೆ ಹೋಗಲಾಡಿಸ್ಕೊಳ್ಳೋದು ಅಂತ ಗೊತ್ತಾಗದೆ ಗೊಂದಲಕ್ಕೀಡಾಗಿರ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ವಿಪರೀತವಾದ ಸಂಕಷ್ಟಗಳು ಬರುತ್ತೆ. ಆರೋಗ್ಯ ಸಂಬಂಧಿತವಾದಂಥ ಸಂಕಷ್ಟಗಳಿರ್ಬೋದು, ಆರ್ಥಿಕ ಸಂಬಂಧಿತ ಸಂಕಷ್ಟಗಳಿರ್ಬೋದು, ಕೌಟುಂಬಿಕ ದಾಂಪತ್ಯ ಜೀವನದ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು, ಮಾನಸಿಕವಾಗಿ ನೊಂದು ಬೆಂದಿರುವಂತಹ ಸ್ಥಿತಿ ಕೂಡ ಹಾಗೆ ಇರುತ್ತೆ. ಹೀಗಿರಬೇಕಾದ್ರೆ ಈ ಸಮಸ್ಯೆಗಳನ್ನು ಹೇಗೆ ಹೋಗಲಾಡಿಸ್ಕೊಳ್ಳೋದು ಅಂತ ಗೊತ್ತಾಗದೆ ತೋಚದೆ ನೀವು ಬಹಳ ನೋವಿನಲ್ಲಿದ್ದರೆ ಈ ಒಂದು ಪರಿಹಾರ ನಿಮ್ಮ ಜೀವನದಲ್ಲಿರುವಂಥ ಸಕಲ ದುಃಖ ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿ, ಬಡತನವನ್ನು ನಿವಾರಣೆ ಮಾಡಿ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಮಾವಾಸ್ಯೆ ದಿನ ಮಾಡ್ಕೊಳ್ಳೋದ್ರಿಂದ, ಅಮಾವಾಸ್ಯೆ ದಿನ ಅತೀಂದ್ರಿಯ ಶಕ್ತಿಗಳಿರೋದ್ರಿಂದ ಈ ದಿನ ನಿಂಬೆ ಹಣ್ಣಿನಿಂದ ಈ ಪರಿಹಾರ ಮಾಡಿಕೊಂಡ್ರೆ ಅದ್ಭುತವಾಗಿ ಫಲಿತಾಂಶವನ್ನು ನೋಡ್ತೀರಾ. ಕೇವಲ 60 ನಿಮಿಷದಲ್ಲಿ ನಿಮ್ಮ ಮನೆಯಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು ನೀವು ಗಮನಿಸ್ತೀರ. ಹೀಗಿರಬೇಕಾದ್ರೆ ಈ ನಿಂಬೆ ಹಣ್ಣಿನಿಂದ ಯಾವ ಪ್ರಕಾರದಲ್ಲಿ ನಾವು ಪರಿಹಾರವನ್ನು ಮಾಡಿಕೊಳ್ಬೇಕು, ಯಾವ ಪ್ರದೇಶದಲ್ಲಿ ನಿಂಬೆ ಹಣ್ಣನ್ನು ಇಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದು ಸಂವತ್ಸರದಲ್ಲಿ ಒಟ್ಟು 12 ಅಮಾವಾಸ್ಯೆಗಳು ಬರುತ್ತೆ. ಒಂದೊಂದು ಅಮಾವಾಸ್ಯೆಗೂ ಒಂದೊಂದು ರೀತಿಯ ಶಕ್ತಿ ಇರುತ್ತೆ. ಈ ಅಮಾವಾಸ್ಯೆಗೂ ಕೂಡ ವಿಪರೀತವಾದಂಥ ಶಕ್ತಿ ಇದೆ. ಸಾಮಾನ್ಯವಾದದ್ದಂತೂ ಅಲ್ವೇ ಅಲ್ಲ ಅಂತಲೇ ನಮಗೆ ಪಂಡಿತರು ಹೇಳ್ತಾರೆ. ಇಂತಹ ಒಂದು ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುವಂಥ ಈ ಅಮಾವಾಸ್ಯೆಯ ದಿನ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳೋದ್ರಿಂದ, ಒಂದೇ ಒಂದು ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವ ಪರಿಹಾರದಿಂದ ಸಕಲ ಸಂಕಷ್ಟಗಳು, ದಾರಿದ್ರ್ಯಗಳು ದೂರವಾಗುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮಾಮೂಲಿಯಾಗಿ ಅನುಭವಿಸುವಂಥ ಕಷ್ಟ ಅಂತಂದರೆ ನರದೃಷ್ಟಿ ದೋಷ. ಈ ನರದೃಷ್ಟಿ ದೋಷ ಅನ್ನೋದು ವಿಪರೀತವಾಯಿತು ಅಂತಂದರೆ ನಮ್ಮ ಜೀವನವನ್ನು ಬಡತನದ ರೇಖೆಗೆ ತಂದು ನಿಲ್ಲಿಸ್ಬಿಡುತ್ತೆ. ನೀವೇನಾದರೂ ಮನೆ ಕಟ್ಕೊಂಡ್ರಿ, ಕಾರ್ ಖರೀದಿ ಮಾಡಿದ್ರಿ, ಬಂಗಾರವನ್ನು ಖರೀದಿ ಮಾಡಿದ್ರಿ ಅಂತಂದರೆ ನೀವೊಂದು ಯಶಸ್ವಿ ಜೀವನವನ್ನು ಸಾಗಿಸ್ತಾ ಇದ್ದೀರಾ, ಜೀವನದಲ್ಲಿ ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಇದ್ದೀರಾ ಅಂದರೆ ನಿಮ್ಮನ್ನು ನಿಮ್ಮ ಹತ್ರದವರೇ ನೋಡಿ ಸಹಿಸೋದಿಲ್ಲ. ಅವರೇ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕ್ತಾರೆ. ಏನು ಇವ್ರು ಹಿಂಗೆ ಉದ್ಧಾರ ಆಗ್ತಾ ಇದ್ದಾರೆ, ಇವ್ರು ಹಾಳಾಗಿ ಹೋಗಲಿ, ಇವರು ಇಷ್ಟು ಚೆನ್ನಾಗಿ ಆಗ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ಹೊಟ್ಟೆ ಒಳಗಡೆ ಬೆಂಕಿ ಇಟ್ಕೊಂಡು ನಿಮ್ಮ ಮೇಲೆ ಮಾಟ ಮಂತ್ರಗಳನ್ನು ಮಾಡಿಸುವಂಥದ್ದು ಇರುತ್ತೆ. ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರುವಂಥದ್ದು ಇರುತ್ತೆ. ಅಕ್ಕಪಕ್ಕದವರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರುವಂಥದ್ದು ಇರುತ್ತೆ. ದಾಯಾದಿಗಳು ಯಾರಿರ್ತಾರೆ ನಿಮ್ಮ ಕುಟುಂಬದಲ್ಲಿ, ಅವರು ಕೂಡ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೀವು ನೋಡೋದಕ್ಕೆ ಶುರು ಮಾಡ್ತೀರಾ. ನಿಮ್ಮ ಸಂತೋಷವೆಲ್ಲ
ಕಳೆದು ಹೋಗುತ್ತೆ. ನೀವು ಸಂತೋಷವಾಗಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ದಿನದಿಂದ ದಿನಕ್ಕೆ ನಿಮ್ಮ ಸಂಪಾದನೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅನಾರೋಗ್ಯ ಸಮಸ್ಯೆಗಳು ಬಂದೊದಗ್ತವೆ. ಮನಃಶಾಂತಿ ನೆಮ್ಮದಿಯನ್ನು ಕಳೆದುಕೊಳ್ತೀರ. ಮುಂದೊಂದು ದಿನ ಬಡತನ ಕೂಡ ಬಂದು ಬಿಡುವಂಥ ಸಾಧ್ಯತೆ ಇರುತ್ತೆ. ನರದೃಷ್ಟಿ ಅನ್ನೋದು ಅಂತಹ ಒಂದು ಭಯಂಕರವಾದಂಥದ್ದು. ಆದ್ದರಿಂದ ಈ ಸಮಸ್ಯೆಗಳನ್ನೆಲ್ಲ ನೀವು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಇಂತಹ ಒಂದು ಅತೀಂದ್ರಿಯ ಶಕ್ತಿ ಇರುವಂತಹ ಅಮಾವಾಸ್ಯೆಯ ದಿನ ಈ ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ಕೇವಲ 60 ನಿಮಿಷದಲ್ಲಿ ದೂರವಾಗುತ್ತೆ. ನಿಂಬೆ ಹಣ್ಣಿಗೆ ಅಂತಹ ಒಂದು ಶಕ್ತಿ ಇದೆ, ಅತೀಂದ್ರಿಯ ಶಕ್ತಿ ಇದೆ ನಿಂಬೆ ಹಣ್ಣಿಗೂ ಕೂಡ. ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವಂತಹ ಪರಿಹಾರ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಡುತ್ತೆ. ಪೂಜೆ ಪುನಸ್ಕಾರಗಳಲ್ಲಿ, ಮಾಟ ಮಂತ್ರಗಳಲ್ಲಿ, ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದ್ರಲ್ಲಿ, ತಂತ್ರ ಮಂತ್ರಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ನಿಂಬೆ ಹಣ್ಣು ಪ್ರಧಾನವಾಗಿ ಬೇಕಾಗಿರುವಂಥ ವಸ್ತು. ಯಾಕಂದರೆ ನಿಂಬೆ ಅನ್ನೋದು ಅಂತಹ ಒಂದು ಶಕ್ತಿ ಇರುವಂಥದ್ದು. ನಿಂಬೆ ಹಣ್ಣು ಹುಳಿ ಇರುತ್ತೆ. ನಮ್ಮ ಕಷ್ಟವನ್ನೆಲ್ಲ ಅದನ್ನು ಎಳೆದುಕೊಳ್ಳುವಂಥ ಶಕ್ತಿ ಈ ನಿಂಬೆ ಹಣ್ಣಿಗಿದೆ. ದೃಷ್ಟಿ ದೋಷಗಳನ್ನು, ನರದೃಷ್ಟಿ ದೋಷಗಳನ್ನು, ಹಾಗೆ ಯಾವುದೇ ಕೆಟ್ಟ ಕೇಡು ಶಕ್ತಿಗಳಿದ್ರು, ದುಷ್ಟ ಶಕ್ತಿಗಳಿದ್ರು ಅದನ್ನೆಲ್ಲ ಎಳೆದುಕೊಂಡು ಒಂದು ಪಾಸಿಟಿವ್ ಎನರ್ಜಿಯನ್ನು, ಒಂದು ಒಳ್ಳೆಯ ಶಕ್ತಿಯನ್ನು ಹೊರಸೂಸುವಂತಹ ಶಕ್ತಿ ಈ ನಿಂಬೆ ಹಣ್ಣಿಗಿದೆ. ನಿಂಬೆ ಹಣ್ಣಿನಿಂದ ಈ ಪ್ರಕಾರದಲ್ಲಿ ನಾವು ಒಂದು ತಂತ್ರವನ್ನು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೆಗೆ ಇರುವಂತಹ ಕಷ್ಟಗಳು, ದುಷ್ಟಶಕ್ತಿಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ದಾರಿದ್ರ್ಯ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ. 60 ನಿಮಿಷಗಳಲ್ಲೇ ನೀವು ಬದಲಾವಣೆಯನ್ನು ಗಮನಿಸ್ತೀರ. ಅಂತಹ ಒಂದು ಶಕ್ತಿ ಈ ನಿಂಬೆ ಹಣ್ಣಿಗಿದೆ. ಹಾಗಾಗಿ ಈ ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಈ ದಿನ ಅಂದರೆ ಅಮಾವಾಸ್ಯೆಯ ಸಾಯಂಕಾಲ 6 ಗಂಟೆ 7 ಗಂಟೆಯ ನಂತರ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಸೂರ್ಯ ಅಸ್ತ ಆದ ನಂತರ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು. ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಒಂದು ಕರ್ಚಿಫ್ ಗಾತ್ರದಲ್ಲಿರುವಂತಹ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಹಳದಿ ಬಣ್ಣದ ನಿಂಬೆ ಹಣ್ಣನ್ನು ಇಟ್ಕೊಳ್ಳಿ. ನಿಂಬೆ ಹಣ್ಣಲ್ಲಿ ಯಾವುದೇ ರೀತಿ ಕಪ್ಪು ಚುಕ್ಕೆ ಏನೂ ಇಲ್ಲದೇ ಇರೋದನ್ನು ನೋಡಿಕೊಂಡು ತೆಗೆದುಕೊಳ್ಳಿ. ಹಾಗೆ ಸ್ನೇಹಿತರೆ, ಈ ಒಂದು ನಿಂಬೆ ಹಣ್ಣಿನ ಜೊತೆಗೆ 1 ಸ್ಪೂನ್ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಕಲ್ಲುಪ್ಪಿಗೆ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ, ನಮಗಿರುವಂಥ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಕಲ್ಲುಪ್ಪಿಗಿದೆ. ಹಾಗಾಗಿ ಕಲ್ಲುಪ್ಪನ್ನು ಈ ಒಂದು ತಂತ್ರದಲ್ಲಿ ಬಳಸ್ಕೊಳ್ಳಿ. ಹಾಗೆ 11 ಕಾಳು ಮೆಣಸನ್ನು ತೆಗೆದುಕೊಳ್ಳಿ. ಕಾಳು ಮೆಣಸು ಅಂದ್ರೂ ಅಷ್ಟೇ ಸ್ನೇಹಿತರೆ, ನಮ್ಮ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ. ನಮಗೆ ಅದೃಷ್ಟವನ್ನು ತಂದು ಕೊಡುವಂಥ ಶಕ್ತಿ ಕಾಳು ಮೆಣಸಿಗಿದೆ. ಅದಾದಮೇಲೆ ಸಾಸಿವೆಯನ್ನು ಕೂಡ ತೆಗೆದುಕೊಳ್ಳಿ. 1 ಸ್ಪೂನಷ್ಟು ಕಪ್ಪು ಸಾಸಿವೆಯನ್ನು ತೆಗೆದುಕೊಳ್ಳಿ. ಸಾಸಿವೆ ಬಗ್ಗೆ ಹೇಳೋ ಹಾಗೆ ಇಲ್ಲ. ಯಾವುದೇ ದೃಷ್ಟಿ ದೋಷಗಳ ನಿವಾರಣೆಗೂ ಸಾಸಿವೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನಮ್ಮ ಕಷ್ಟಗಳೆಲ್ಲವೂ ಕೂಡ ಸಾಸಿವೆ ಸಿಡಿದಷ್ಟು ಮಟ್ಟಕ್ಕೆ ನಮಗೆ ದೂರ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಸಾಸಿವೆ ಕೂಡ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹಾಗೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕ್ಕೊಂಡು ಒಂದು ಚಿಕ್ಕ ಗಂಟನ್ನಾಗಿ ಕಟ್ಕೊಳ್ಳಿ. ಇದನ್ನು ಮನೆಯ ಮೂಲೆ ಮೂಲೆಗಳಲ್ಲೂ ಎಲ್ಲ ರೂಮ್ಗಳಿಗೂ ತೆಗೆದುಕೊಂಡು ಹೋಗಿ, ಎಡಗೈಯಲ್ಲಿ ಇಟ್ಕೊಂಡು ರೂಮ್ಗಳಿಗೆ, ಮನೆಯ ಎಲ್ಲ ಮೂಲೆಗಳಿಗೂ ಕೂಡ ತೆಗೆದುಕೊಂಡು ಹೋಗಿ ಅನಂತರವಾಗಿ ಯಾರಿಗೂ ಸಿಗದೆ ಇರೋ ಥರ ಯಾವುದಾದ್ರೂ ಒಂದು ಜಾಗದಲ್ಲಿ ನೀವು ಇದನ್ನು ಇಟ್ಕೊಂಡ್ಬಿಡಿ. 24 ಗಂಟೆಗಳ ಕಾಲ ನೀವು ಇಟ್ಕೊಳ್ಬೋದು, ಅಥವಾ ನೀವು ಮರುದಿನ ಬೆಳಗ್ಗೆ ನೀವು ಅದನ್ನು ತೆಗಿಬೋದು. ಅಂದರೆ ಅಮಾವಾಸ್ಯೆ ಮುಗಿದ ನಂತರ. ಆದರೆ ಅಮಾವಾಸ್ಯೆ ಮುಗಿದ್ರೂ ಕೂಡ ಮರುದಿನವೂ ಕೂಡ ಅದರ ಒಂದು ಪವರ್ ಇರುತ್ತೆ, ಶಕ್ತಿ ಇರುತ್ತೆ, ಕೆಟ್ಟ ಶಕ್ತಿಗಳಿರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು 24 ಗಂಟೆ ಇಟ್ಕೊಳ್ಳಿ. ಮರುದಿನ ರಾತ್ರಿ ತನಕ ಬೇಕಾದ್ರೂ ಇಟ್ಕೊಳ್ಳಿ, ಇಲ್ಲಾಂದರೆ ಅದರ ಮರುದಿನ ಅಂದರೆ ಬೆಳಗ್ಗೆ ತನಕ ನೀವು ಒಂದು 2 ಡೇಸ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಆನಂತರ ಇದನ್ನು ನೀವು ತೆಗೆದುಕೊಂಡೋಗಿ ಒಂದು 3 ದಾರಿ ಕೂಡುವಂಥ ಜಾಗದಲ್ಲಿ ಬಿಸಾಕ್ಬಿಟ್ಟು ಬಂದು ಕೈಕಾಲು ಮುಖವನ್ನು ತೊಳೆದು ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿಕೊಳ್ಳಿ. ಈ ಪ್ರಕಾರದಲ್ಲಿ ಮಾಡೋದ್ರಿಂದ ನಿಮ್ಮ ಸರ್ವ ಸಂಕಷ್ಟಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ. ಹಣಕಾಸಿನ ಹರಿವು ಹೆಚ್ಚಾಗುತ್ತೆ. ದಾಂಪತ್ಯ ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ತೀರಾ. ಎಲ್ಲವೂ ಕೂಡ ಒಳಿತನ್ನು ಕಾಣ್ತೀರಾ. ಹಣ, ಅದೃಷ್ಟದ ಜೊತೆಗೆ ನೆಮ್ಮದಿ, ಸುಖ, ಶಾಂತಿ ದೊರೆಯುತ್ತೆ. ಕುಟುಂಬ ವರ್ಗ ಸಂತೋಷದಿಂದ ಜೀವಿಸುವಂತಾಗುತ್ತೆ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.